ಈ ನಂದಿಯನ್ನು ಏತಕ್ಕಾಗಿ ಇಟ್ಟಿದ್ದಾರೆ? ಜನ ನಂದಿಯ ಕಿವಿಯಲ್ಲಿ ಮಾತಾಡೋದನ್ನು ನೋಡಿದ್ದೀವಿ, ಆದರೆ ನಂದಿಗೆ ಏನಾದರೂ ಮಹತ್ವ ಇದೆಯಾ? ಶಿವ ದೇವಾಲಯಗಳಲ್ಲಿ ನಂದಿ ಏನಕ್ಕೆ? ಆ ಕಾಲದಲ್ಲಿ ಮೋಟರ್ ಸೈಕಲ್ ಎಲ್ಲ ಇರಲಿಲ್ಲ, ಎತ್ತುಗಳಿದ್ವು. ಶಿವನು ಅದರಲ್ಲೇ ಸಂಚರಿಸ್ತಿದ್ದ ಅಂತ ಹೇಳ್ತಾರೆ. ಅದರಲ್ಲೇ ಸಂಚರಿಸಿ ಇಬ್ಬರು ಒಳ್ಳೆ ಸ್ನೇಹಿತರಾದರು. ಇವನು ಒಳಗೆ ಹೋಗಿ ಹೀಗೆ ಕೂತ್ಬಿಟ್ಟ. ನಂದಿ ಪಾಪ ಹೊರಗೆ ಕೂತ. ಶಿವ ಬರೋವರೆಗೂ ಏಳೋಲ್ಲ, ಅಲ್ಲೇ ಇರ್ತಾನೆ, ನಿದ್ರೆ ಮಾಡಲ್ಲ, ಎಚ್ಚರವಾಗಿದ್ದಾನೆ, ಯಾವಾಗ ಬಂದರೂ ರೆಡಿ. ಈ ಒಂದು ಗುಣ ಮನುಷ್ಯರಲ್ಲಿ ಬರಬೇಕು, ಎಲ್ಲ ಇಲ್ಲದ ಕಾಯುವಿಕೆ. ಕೆಲವರು ನಂದಿ ಕಿವಿಯಲ್ಲಿ ಮಾತಾಡ್ತಾರೆ, ನೀವು ಸ್ವಲ್ಪ ಕಿವಿಗೊಡಬೇಕು, ನಿನಗೇನು ಅರ್ಥ ಆಗಿದ್ಯಪ್ಪ ನನಗಾಗದೇ ಇರೋದು, ಹೀಗೆ ಕೂತಿದ್ದೀಯಾ? ಅವನೇನಾದರೂ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ. ಬಹಳ ತೀವ್ರವಾದ ಜೀವ, ಎಚ್ಚರದಿಂದಿದ್ದಾನೆ, ಆದರೆ ಏನೂ ಉದ್ವೇಗ ಇಲ್ಲದೆ ಕೂತಿದ್ದಾನೆ. ಹಾಗೆ ಕೂತರೆ ಸಾಕು.